ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವವಿದೆ. ದೈವ ನರ್ತನ ಮಾಡುವುದಕ್ಕೆ ಸೀಮಿತ ಜಾತಿ ಇದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋದಿಲ್ಲ. ಆದ್ರೀಗ ದೈವ ನರ್ತನದ ವಿಚಾರವೇ ಕೋರ್ಟ್ ಮೆಟ್ಟಿಲೇರಿದೆ. ಇದು ಆತಂಕದ ಜೊತೆಗೆ ಚರ್ಚೆ ಹುಟ್ಟು ಹಾಕಿದೆ. ಹಾಗಿದ್ರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ದೈವಾರಾಧನೆ ತುಳುನಾಡಿನ ಆಚರಣೆ, ಕರಾವಳಿ ಜನರ ನಂಬಿಕೆ, ಕರಾವಳಿಯ ಜೀವ, ಕಡಲ ತಡಿಯ ಜೀವಾಳ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಇಂಥ ದೈವ ನರ್ತಕರ ಸಮುದಾಯ ಕೋರ್ಟ್ ಮೆಟ್ಟಿಲೇರಿರುವುದು ಆತಂಕ ಮೂಡಿಸಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರೆಗೂ ದೈವ ನರ್ತನಕ್ಕೆ ಸಿಗುತ್ತಾ ಅವಕಾಶ? ದೈವ ನರ್ತನ ಮಾಡುವುದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆಯವರು, ಬೇರೆ ಜಾತಿಗೆ ಸೇರಿದವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಅನ್ಯ ಸಮಾಜದ ಯುವಕನೋರ್ವ ಕಳೆದ ವರ್ಷ ದೈವ ನರ್ತನ ಮಾಡಿ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ದೈವ ನರ್ತನ ಕಟಕಟೆಗೆ ಹೋಗಿರುವುದು ಆತಂಕ ಮನೆ ಮಾಡಿದೆ. ಏನಿದು ದೈವ ನರ್ತನ ಕಲಹ? ದೈವಾರಾಧನೆ ಕಟ್ಟುಪಾಡಿನ ಪ್ರಕಾರ 3 ಸಮಾಜದವರಿಗೆ ಮಾತ್ರ ದೈವ ನರ್ತನ ಸೇವೆ ಮಾಡಲಾಗುತ್ತೆ. ಪರವ, ಪಂಬದ, ನಲಿಕೆ ಸಮಾಜದಿಂದ ಮಾತ್ರ ದೈವ ನರ್ತನ ಸೇವೆ ಅನ್ನೋದು ಕಟ್ಟುಪಾಡು. ಆದರೆ ಕಳೆದ ಜನವರಿಯಲ್ಲಿ ಮೊಘೇರ ಸಮಾಜ ಯುವಕನಿಂದ ಗುಳಿಗ ದೈವಕ್ಕೆ ದೈವ ನರ್ತನ ಮಾಡಿದ್ದ. ಈ ವೇಳೆ ದೈವ ನರ್ತಕರ ನಲಿಕೆ ಸಮಾಜದವರು ಕೋಲ ತಡೆದು ಆಕ್ರೋಶ ಹೊರಹಾಕಿದ್ರು. ಭಾರಿ ವಿವಾದ ಬೆನ್ನಲ್ಲೇ ಗುಳಿಗ ದೈವ ಹಾಗೂ ನಲಿಕೆ ಸಮಾಜಕ್ಕೆ ಯುವಕ ಕ್ಷಮೆ ಯಾಚಿಸಿದ್ದ. ಆದರೆ ಈ ಬಾರಿ ಮತ್ತೆ ಅದೇ ಜಾಗದಲ್ಲಿ ಗುಳಿಗ ದೈವದ ಕೋಲ ನಡೆಯಲಿದೆ. ಈ ಕೋಲದಲ್ಲಿ ಮುಗೇರ ಸಮುದಾಯದ ಯುವಕ ಮತ್ತೆ ದೈವ ನರ್ತನ ಮಾಡಲಿದ್ದಾನೆ. ಇದೇ ಕಾರಣಕ್ಕೆ ಉದ್ಭವ ಶ್ರೀ ಆದಿಲಿಂಗೇಶ್ವರ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಕೋರ್ಟ್ ಮೆಟ್ಟಿಲೇರಿದೆ. ಟ್ರಸ್ಟ್ನವರು ನಲಿಕೆ ಸಮಾಜದಿಂದ ಗುಳಿಗ ಕೋಲಕ್ಕೆ ತಡೆಯಾಗದ ಹಾಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ದೂರು ಸ್ವೀಕರಿಸಿದ ನ್ಯಾಯಾಲಯ ನಲಿಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಪ್ರಭಾಕರ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ತುಳುನಾಡಿನಲ್ಲಿ ಕೋರ್ಟ್ ಮೆಟ್ಟಿಲೇರಿರುವ ಮೂಲಕ ದೈವಾರಾಧನೆ ವಿವಾದ ಮತ್ತಷ್ಟು ಉಲ್ಬಣವಾಗಿದೆ. ಹೀಗಾಗಿ ಕೋರ್ಟ್ ತೀರ್ಮಾನದತ್ತ ಇಡೀ ದೈವಾರಾಧಕರ ಚಿತ್ತ ಇಟ್ಟಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಇವರಿಗೆ ನ್ಯಾಯಾಲಯಕ್ಕೆ ಹಾಕಿದರೆ ಇದು ನಾನು ಹೇಳೋದಿಷ್ಟೇ ಎಲ್ಲರ ಹತ್ರ, ಇದನ್ನೊಂದು ಸೌಹಾರ್ದಯುತವಾಗಿ ನಾವು, ಅವರು ಕೂಡ ಹಿಂದೂಗಳೇ, ಹಾಗಾಗಿ ನಾವು ಯಾರಿಗೂ ನೋವಾಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನೊಂದು ಅವರ ಜನಾಂಗದವರು ಕೂಡ ಸೇರಿಕೊಂಡು ಇದನ್ನು ಸೌಹಾರ್ದಯುತ ಇದನ್ನೊಂದು ಸಹಿ ಮಾಡಿದರೆ ನಮ್ಮ ಇದಕ್ಕೆ ಒಂದು ಬೆಲೆ ಬರ್ತದೆ. ದೈವಗಳ ಒಂದು ಆಶೀರ್ವಾದ ಕೂಡ ಇದರಲ್ಲಿ ಇರ್ತದೆ. ಒಟ್ನಲ್ಲಿ ಈ ಪ್ರಕರಣ ತುಳುನಾಡಿನ ದೈವಾರಾಧಕರಿಗೆ ಆತಂಕ ಸೃಷ್ಟಿಸಿ ಆಕ್ರೋಶಕ್ಕೂ ಕಾರಣ ಆಗಿದೆ. ಹಿಂದೂ ಸಮಾಜದ ಮುಖಂಡರು ಇದನ್ನ ಹಿಂದೆ ಬಂದ ರೂಢಿಯಂತೆ ಮಾಡಲು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವವಿದೆ. ದೈವ ನರ್ತನ ಮಾಡುವುದಕ್ಕೆ ಸೀಮಿತ ಜಾತಿ ಇದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋದಿಲ್ಲ. ಆದ್ರೀಗ ದೈವ ನರ್ತನದ ವಿಚಾರವೇ ಕೋರ್ಟ್ ಮೆಟ್ಟಿಲೇರಿದೆ. ಇದು ಆತಂಕದ ಜೊತೆಗೆ ಚರ್ಚೆ ಹುಟ್ಟು ಹಾಕಿದೆ. ಹಾಗಿದ್ರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ದೈವಾರಾಧನೆ ತುಳುನಾಡಿನ ಆಚರಣೆ, ಕರಾವಳಿ ಜನರ ನಂಬಿಕೆ, ಕರಾವಳಿಯ ಜೀವ, ಕಡಲ ತಡಿಯ ಜೀವಾಳ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಇಂಥ ದೈವ ನರ್ತಕರ ಸಮುದಾಯ ಕೋರ್ಟ್ ಮೆಟ್ಟಿಲೇರಿರುವುದು ಆತಂಕ ಮೂಡಿಸಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರೆಗೂ ದೈವ ನರ್ತನಕ್ಕೆ ಸಿಗುತ್ತಾ ಅವಕಾಶ?
ದೈವ ನರ್ತನ ಮಾಡುವುದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆಯವರು, ಬೇರೆ ಜಾತಿಗೆ ಸೇರಿದವರು ದೈವ ನರ್ತನ ಮಾಡೋ ಹಾಗಿಲ್ಲ. ಆದರೆ ಅನ್ಯ ಸಮಾಜದ ಯುವಕನೋರ್ವ ಕಳೆದ ವರ್ಷ ದೈವ ನರ್ತನ ಮಾಡಿ ವಿವಾದಕ್ಕೆ ಕಾರಣ ಆಗಿತ್ತು. ಈಗ ಮತ್ತೆ ದೈವ ನರ್ತನ ಕಟಕಟೆಗೆ ಹೋಗಿರುವುದು ಆತಂಕ ಮನೆ ಮಾಡಿದೆ. ಏನಿದು ದೈವ ನರ್ತನ ಕಲಹ? ದೈವಾರಾಧನೆ ಕಟ್ಟುಪಾಡಿನ ಪ್ರಕಾರ 3 ಸಮಾಜದವರಿಗೆ ಮಾತ್ರ ದೈವ ನರ್ತನ ಸೇವೆ ಮಾಡಲಾಗುತ್ತೆ. ಪರವ, ಪಂಬದ, ನಲಿಕೆ ಸಮಾಜದಿಂದ ಮಾತ್ರ ದೈವ ನರ್ತನ ಸೇವೆ ಅನ್ನೋದು ಕಟ್ಟುಪಾಡು. ಆದರೆ ಕಳೆದ ಜನವರಿಯಲ್ಲಿ ಮೊಘೇರ ಸಮಾಜ ಯುವಕನಿಂದ ಗುಳಿಗ ದೈವಕ್ಕೆ ದೈವ ನರ್ತನ ಮಾಡಿದ್ದ. ಈ ವೇಳೆ ದೈವ ನರ್ತಕರ ನಲಿಕೆ ಸಮಾಜದವರು ಕೋಲ ತಡೆದು ಆಕ್ರೋಶ ಹೊರಹಾಕಿದ್ರು. ಭಾರಿ ವಿವಾದ ಬೆನ್ನಲ್ಲೇ ಗುಳಿಗ ದೈವ ಹಾಗೂ ನಲಿಕೆ ಸಮಾಜಕ್ಕೆ ಯುವಕ ಕ್ಷಮೆ ಯಾಚಿಸಿದ್ದ. ಆದರೆ ಈ ಬಾರಿ ಮತ್ತೆ ಅದೇ ಜಾಗದಲ್ಲಿ ಗುಳಿಗ ದೈವದ ಕೋಲ ನಡೆಯಲಿದೆ. ಈ ಕೋಲದಲ್ಲಿ ಮುಗೇರ ಸಮುದಾಯದ ಯುವಕ ಮತ್ತೆ ದೈವ ನರ್ತನ ಮಾಡಲಿದ್ದಾನೆ. ಇದೇ ಕಾರಣಕ್ಕೆ ಉದ್ಭವ ಶ್ರೀ ಆದಿಲಿಂಗೇಶ್ವರ ಸೇವಾ ಟ್ರಸ್ಟ್ ಬೆಳ್ತಂಗಡಿ ಕೋರ್ಟ್ ಮೆಟ್ಟಿಲೇರಿದೆ. ಟ್ರಸ್ಟ್ನವರು ನಲಿಕೆ ಸಮಾಜದಿಂದ ಗುಳಿಗ ಕೋಲಕ್ಕೆ ತಡೆಯಾಗದ ಹಾಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ದೂರು ಸ್ವೀಕರಿಸಿದ ನ್ಯಾಯಾಲಯ ನಲಿಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಪ್ರಭಾಕರ್ಗೆ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ತುಳುನಾಡಿನಲ್ಲಿ ಕೋರ್ಟ್ ಮೆಟ್ಟಿಲೇರಿರುವ ಮೂಲಕ ದೈವಾರಾಧನೆ ವಿವಾದ ಮತ್ತಷ್ಟು ಉಲ್ಬಣವಾಗಿದೆ. ಹೀಗಾಗಿ ಕೋರ್ಟ್ ತೀರ್ಮಾನದತ್ತ ಇಡೀ ದೈವಾರಾಧಕರ ಚಿತ್ತ ಇಟ್ಟಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಇವರಿಗೆ ನ್ಯಾಯಾಲಯಕ್ಕೆ ಹಾಕಿದರೆ ಇದು ನಾನು ಹೇಳೋದಿಷ್ಟೇ ಎಲ್ಲರ ಹತ್ರ, ಇದನ್ನೊಂದು ಸೌಹಾರ್ದಯುತವಾಗಿ ನಾವು, ಅವರು ಕೂಡ ಹಿಂದೂಗಳೇ, ಹಾಗಾಗಿ ನಾವು ಯಾರಿಗೂ ನೋವಾಗದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನೊಂದು ಅವರ ಜನಾಂಗದವರು ಕೂಡ ಸೇರಿಕೊಂಡು ಇದನ್ನು ಸೌಹಾರ್ದಯುತ ಇದನ್ನೊಂದು ಸರಿ ಮಾಡಿದರೆ ನಮ್ಮ ಇದಕ್ಕೆ ಒಳ್ಳೆಯ ಒಂದು ಬೆಲೆ ಬರ್ತದೆ. ದೈವಗಳ ಒಂದು ಆಶೀರ್ವಾದ ಕೂಡ ಇದರಲ್ಲಿ ಇರ್ತದೆ. ಒಟ್ನಲ್ಲಿ ಈ ಪ್ರಕರಣ ತುಳುನಾಡಿನ ದೈವಾರಾಧಕರಿಗೆ ಆತಂಕ ಸೃಷ್ಟಿಸಿ ಆಕ್ರೋಶಕ್ಕೂ ಕಾರಣ ಆಗಿದೆ. ಹಿಂದೂ ಸಮಾಜದ ಮುಖಂಡರು ಇದನ್ನ ಹಿಂದೆ ಬಂದ ರೂಢಿಯಂತೆ ಮಾಡಲು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕರಾವಳಿಯಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವವಿದೆ. ದೈವ ನರ್ತನ ಮಾಡುವುದಕ್ಕೆ ಸೀಮಿತ ಜಾತಿ ಇದೆ. ಬೇರೆ ಜಾತಿಯವರು ದೈವ ನರ್ತನ ಮಾಡೋದಿಲ್ಲ. ಆದ್ರೀಗ ದೈವ ನರ್ತನದ ವಿಚಾರವೇ ಕೋರ್ಟ್ ಮೆಟ್ಟಿಲೇರಿದೆ. ಇದು ಆತಂಕದ ಜೊತೆಗೆ ಚರ್ಚೆ ಹುಟ್ಟು ಹಾಕಿದೆ. ಹಾಗಿದ್ರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿ ನೋಡಿ. ದೈವಾರಾಧನೆ ತುಳುನಾಡಿನ ಆಚರಣೆ, ಕರಾವಳಿ ಜನರ ನಂಬಿಕೆ, ಕರಾವಳಿಯ ಜೀವ, ಕಡಲ ತಡಿಯ ಜೀವಾಳ. ದೈವ ನರ್ತನಕ್ಕೆ, ದೈವ ನರ್ತಕರಿಗೆ ವಿಶೇಷ ಗೌರವವಿದೆ. ಇಂಥ ದೈವ ನರ್ತಕರ ಸಮುದಾಯ ಕೋರ್ಟ್ ಮೆಟ್ಟಿಲೇರಿರುವುದು ಆತಂಕ ಮೂಡಿಸಿದೆ. ಕೋರ್ಟ್ ಮೆಟ್ಟಿಲೇರಿದ ದೈವ ನರ್ತನ ಜಟಾಪಟಿ. ಬೇರೆ ಸಮಾಜದವರೆಗೂ ದೈವ ನರ್ತನಕ್ಕೆ ಸಿಗುತ್ತಾ ಅವಕಾಶ? ದೈವ ನರ್ತನ ಮಾಡುವುದಕ್ಕೆ ಅಂತಾನೆ ಸಮುದಾಯ ಹೊಂದಿದೆ. ಬೇರೆಯವರು, ಬೇರೆ ಜಾತಿಗೆ ಸೇರಿದವರು